ಹ್ಮ್. ಹ್ಮ್, ಹ್ಮ್, ಹ್ಮ್. ನಮಸ್ಕಾರ ಸರ್. ನನ್ನ ಹೆಸರು ಲಕ್ಷ್ಮಿ ಅಂತ. ಇಲ್ಲೇ ಪಕ್ಕದಲ್ಲಿ ಗಣೇಶನ ದೇವಸ್ಥಾನ ಐತಲ್ರಿ, ಅಲ್ಲೊಂದು ಸಣ್ಣ ರೋಡ್ ಇದೆ. ಅಲ್ಲಿ ಒಳಗೆ ಹೋದ್ರೆ ನಮ್ಮ ಮನೆ ಬರ್ತದೆ. ನಮ್ಮ ಮಾವಯ್ಯ ನನ್ ಕೆಲಸ ಮಾಡ್ರಿ ಅಂತ ಈ ದೊಡ್ಡ ಸೊಸೈಟಿ ಕರ್ಕೊಂಡ್ ಇನ್ನು ನಮ್ಮ ಮೇಡಮ್ ಇದಾರಲ್ಲ, ತುಂಬಾನೇ ಒಳ್ಳೆಯವರು. ಗಣೇಶ, ಗೌರಿ, ದಸರಾ, ದೀಪಾವಳಿ ಹಬ್ಬಕ್ಕೆಲ್ಲ ಸೀರೆ, ಮ್ಯಾಚಿಂಗ್ ಬ್ಲೌಸು, ಬಳೆಗಳು, ಸ್ವೀಟ್ ಎಲ್ಲ ತಂದು ಕೊಡ್ತಾರ್ರಿ. ಈ ಮೊನ್ನೆ ಆ 4ನೇ ಫ್ಲೋರ್ ಮೇಡಮ್ ಇದಾರಲ್ಲ, ಅವ್ರ ಮಗ ಅದೆಂತದೋ ಹೆಸರು, ಚಿಂಟು. ಅವನು ಆಟ ಆಡ್ಲಿಕ್ಕೆ ಅಂತ ಮೇಲ್ ಬಂದಿದ್ದ. ಬಂದಿದ್ರೆ ಅವ್ರಮ್ಮ ಕರೀತಾನೆ ಇದಾರೆ, ಇವ್ನು ಹೋಗ್ತಾನೆ ಇಲ್ಲ. ಅದಕ್ಕೆ ಕೇಳ್ದೆ, ಯಾಕಪ್ಪಿ ನಿಮ್ಮಮ್ಮ ಇಷ್ಟ್ ಕರೆದ್ರು ಹೋಗ್ತಾ ಇಲ್ಲ ಅಂದ್ರೆ ಹೇಳ್ತಾನೆ, ಇಲ್ಲ ಆಂಟಿ, ನಮ್ಮಮ್ಮ ಯಾವಾಗ್ಲೂ ಹಾಲು ಕುಡಿ ಅಂತಾರೆ, ನಂಗೆ ಹಾಲು ಕುಡಿಯಕ್ಕೆ ಇಷ್ಟನೇ ಇಲ್ಲ, ನಮ್ಮಮ್ಮ ಫೋರ್ಸ್ ಮಾಡ್ತಾರೆ ಅಂತ. ಅದಕ್ಕೆ ನಾನು ಅವನ ಪಕ್ಕ ಹೋಗಿ ಅವನ್ ತಲೆ ಸವರಿ ಹೇಳ್ದೆ, ನೋಡಪ್ಪಿ, ನೀನೆಂತ ಅದೃಷ್ಟವಂತ, ನಿಮ್ಮಮ್ಮ ನಿಂಗೆ ಹಾಲು ಕುಡಿ ಅಂತಾಳೆ, ಅದು ಇಷ್ಟೊತ್ತಲ್ಲಿ. ಏನೂ ಇಲ್ಲ ಅಂದ್ರೆ ಹೋರ್ಲಿಕ್ಸೋ, ಬೋರ್ನ್ವಿಟಾನೋ ಏನೋ ಅಂದ್ಕೊಡ್ತಾರೆ ಅಲ್ಲ. ನೀನ್ ನನ್ನನ್ನು ನೋಡು, ಹಶ್ವಾದ್ರೆ ತಿಂತೀನಿ, ಇಲ್ಲ ಅಂದ್ರೆ ಹಂಗೆ ಹಶ್ಕೊಂಡ್ ಮಲ್ಕೋತೀನಿ. ಆದ್ರೆ ನಿಂಗಂಗಲ್ಲ, ನಿಂಗೇನಾದ್ರೂ ಒಂದ್ ಇಷ್ಟ ಅಂದ್ರೂ ನಿಮ್ಮ ಅಪ್ಪ ಅಮ್ಮ ನೀನ್ ಎತ್ಕೊಂಡು ಆಸ್ಪತ್ರೆಗೆ ಓಡೋಗ್ತಾರೆ. ಟೈಮಿಗೆ ಸ್ಕೂಲಿಗೆ ಕಳಿಸಿ, ನಿಂಗೆ ಊಟ ಬಡಿಸಿ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ತಾನೆ. ನಿಂಗೆ ಹೊಸ ಸೈಕಲ್ ಕೂಡ ಕೊಡ್ಸಿದ್ದಾರೆ ತಾನೆ. ನೀನ್ ನನ್ನನ್ನು ನೋಡು, ನಾನು ಬದುಕಿದ್ದೀನ ಸತ್ತಿದ್ದೀನ ಅಂತ ಕೇಳೋಕ್ ಕೂಡ ಯಾರೂ ಇಲ್ಲ. ನಂತರ ಒಂದು ಬದುಕು ಬೇಕಾ ನಿಂಗೆ? ನಂತರ ಬದುಕಬೇಕಾ ನೀನು ಅಂತ ಹೇಳಿ ಹೋಗು, ಹಾಲು ಕುಡಿ ಹೋಗು ಅಂತ ಬೈದ್ ಕಳಿಸ್ಬಿಟ್ಟೆ ಸರ್. ಹೇಳ್ತಾರೆ, ಈ ದೊಡ್ಡ ಸೊಸೈಟಿಲಿ ಯಾರು ಹಸ್ಕೊಂಡ್ ಮಲ್ಕೊಳ್ಳಲ್ಲ ಅಂತ. ಇರ್ಬೋದು, ಆದ್ರೆ ಪ್ರೀತಿ ಅದ್ ಹಣೆ ಬರ್ದಲ್ಲಿ ಬರ್ದಿದ್ರೆ ಮಾತ್ರ ಅಲ್ವಾ ಸರ್.